ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನು ಹೇಗೆ ನಡೆದ? ಅನೇಕ ವೈರಿಗಳ ಮಧ್ಯದಲ್ಲಿ ಕೂಡ ದೇವರು ಪ್ರೀತಿ ಸ್ವರೂಪನಾಗಿ ನಡೆದ. ಕ್ರಿಸ್ತನು ಹೆಂಗೆ ನಡೆದ ಪ್ರಿಯರೇ? ಆತನು ಬಲಗಡೆಯಲ್ಲಿ ಎಡಗಡೆಯಲ್ಲಿ ಎಷ್ಟೋ ವೈರಿಗಳು ಜಯಘೋಷ ಹಾಕುತ್ತಿದ್ದರೂ ಕೂಡ ತಂದೆಯ ಚಿತ್ತವನ್ನು ನೆರವೇರಿಸುವುದರಲ್ಲಿ ಆತನು ಬದ್ಧನಾಗಿದ್ದ. ಪ್ರೀತಿಯ ದೇವಜನರೇ, ನಾನು ನೀನು ಯಾರ ಚಿತ್ತವನ್ನು ನೆರವೇರಿಸುವುದರಲ್ಲಿ ಬದ್ಧರಾಗಿದ್ದೇವೆ? ಯಾರನ್ನು ಮಹಿಮೆ ಪಡಿಸುವುದರಲ್ಲಿ ಬದ್ಧರಾಗಿದ್ದೇವೆ? ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ, ಒಂದು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟರೆ, ಎರಡನೇದಾಗಿ ಆತನು ನಡೆದಂತೆ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವುದಾದರೆ, ಮೂರನೇದಾಗಿ ಮತ್ತೊಂದು ಬರೆಸುವ ವಾರ್ತೆ 11ನೇ ಅಧ್ಯಾಯ 29ನೇ ವಚನದ ಆಧಾರದ ಮೇರೆಗೆ ಆತನಲ್ಲಿದ್ದು ಕಲಿಯುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಪ್ರಿಯರೇ, ಇದು ನಮ್ಮೆಲ್ಲರಿಗೆ ಗೊತ್ತಿರುವಂತ ಚಿರಪರಿಚಿತವಾಗಿರುವಂತ ವಾಕ್ಯ. ಇಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಎಲ್ಲರಿಗೆ ವಚನ ಗೊತ್ತಿದೆ. ಆದರೆ ಕೆಳಗಿನ ಭಾಗ ನನ್ನಲ್ಲಿದ್ದು ಕಲಿತುಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಸೇವಕರಾಗಿರುವಂತವರು ನಾವು ಗಮನ ಕೊಡ್ರಿ. ಒಬ್ಬ ಸೇವಕನ ಕರಿವಿಕೆ ಆಳವಾದ ಕರಿವಿಕೆ ಎಂಬುದಾಗಿ ನೋಡುವುದಾದರೆ, ಒಬ್ಬ ಸೇವಕನ ಬೋಧಕನ ಸೇವೆ ಎಂತ ಸೇವೆಯಪ್ಪ ಅಂತಂದ್ರೆ ನಿರಂತರವಾಗಿ ಕೂಡಿದಂಥದ್ದಾಗಿರಬೇಕು. ಮತ್ತು ಈ ಲೋಕದಲ್ಲಿ ನಾವು ಯಶಸ್ವಿನ ಮಟ್ಟವನ್ನು ತಲುಪಲು ಕರೆದಿಲ್ಲ ಅಂತಾರೆ ನಾವು. ಆಮೆನ್. ಯಾವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ? ಯಶಸ್ವಿನ ಮಟ್ಟವನ್ನು ತಲುಪುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಮತ್ತೆ ನಮ್ಮಿಷ್ಟದ ಅನುಸಾರವಾಗಿ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಈ ಲೋಕದ ಅಭಿವೃದ್ಧಿಗೋಸ್ಕರವಾಗಿ ನಾವು ಕರೆಯಲ್ಪಟ್ಟಿಲ್ಲ. ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಶ್ರಮೆಗಳನ್ನು, ಹಿಂಸೆಗಳನ್ನು, ಅವಮಾನಗಳನ್ನು, ಆರೋಪಗಳನ್ನು ಎದುರಿಸಿ ನಿಲ್ಲುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಪ್ರೀತಿಯ ದೇವಜನರೇ, ಆಮೆನ್. ಯಾಕಂತಂದ್ರೆ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕಾದ್ರೆ ಲೋಕ ಸಂಬಂಧ ಬರುವುದಿಲ್ಲ. ಪ್ರಿಯರೇ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಏನ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ಮೊದಲನೇ ಯೋಹಾನ 2ನೇ ಅಧ್ಯಾಯದಲ್ಲಿ. ಪ್ರೀತಿಸಬೇಡ್ರಿ. ಯಾವನಾದರೂ ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿ ಏನಿಲ್ಲಂತೆ, ಇಲ್ಲ ಎಂಬುದಾಗಿ. ಸತ್ಯವೇದದಲ್ಲಿ ಪೌಲನು ಕೂಡ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದ. ಸ್ವಲ್ಪ ನಾನು ನಿಮಗೆ ಆತ ಯಾವ ರೀತಿಯಾಗಿ ಹೆಜ್ಜೆ ಜಾಡಿನಲ್ಲಿ ನಡೆದನೆಂಬುದಾಗಿ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ಪ್ರಸ್ತಾಪ ಮಾಡ್ತೀನಿ. 2ನೇ ಕೊರಿಂಥ 11ನೇ ಅಧ್ಯಾಯ 23ರಿಂದ 29ನೇ ವಚನದಲ್ಲಿ ಕೂಡ ನಾವು ಕಾಣುವಂತವರಾಗಿದ್ದೇವೆ. ಅಲ್ಲಿ 20 ರೀತಿಯಾದಂತ ಹಿಂಸೆಗಳನ್ನು, ಕಷ್ಟಗಳನ್ನು, ಶೋಧನೆಗಳನ್ನು, ಅನೇಕ ಆರೋಪಗಳನ್ನು, ಬಲಹೀನತೆಗಳನ್ನು ಎದುರಿಸಿ ಕ್ರಿಸ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಲ್ಲುತ್ತಾ ಇದ್ದಾನ್ರಿ. ಯಾರು? ಪೌಲನು. ಈ ಥಿಯೋಲಜಿಸ್ಟ್ ಹೇಳುವ ಪ್ರಕಾರ, ದೈವಶಾಸ್ತ್ರಜ್ಞರು ಹೇಳುವ ಪ್ರಕಾರ ಯೇಸು ಎರಡನೇ ಯೇಸು ಕ್ರಿಸ್ತನೆಂಬುದಾಗಿ ಪೌಲನಿಗೆ ಕರೆಯುತ್ತಾರೆ. ಪ್ರೀತಿಯ ದೇವಜನರೇ, ಈ ಲೋಕದಲ್ಲಿ ಸುಖ ಭೋಗ ಅನುಭವಿಸುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ ನಾವು. ಗಮನ ಕೊಡ್ರಿ. ಸತ್ಯವೇದದಲ್ಲಿ ಆದಿ ಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ನನ್ನ ಬಳಿಗೆ ಬಂದ್ರೆ ನಾನು ಸುಖ ಕೊಡ್ತೇನೆ ಎಂಬುದಾಗಿ ಬರೆದಿತ್ತಂದ್ರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಉತ್ತರ ಕೊಡುವುದಕ್ಕಾಗಿ. ಯೇಸು ಏನ್ ಹೇಳಿದ? ಈ ಲೋಕದಲ್ಲಿ ನಿಮಗೆ ಏನುಂಟು? ಯಾರು ಹೇಳಿದರು? ಯೇಸು ಹೇಳಿದ. ಸೇವಕರಿಗೆ ಬಹಳ ಸಂಕಟಗಳಿವೆ. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಏನಾಗಿರ್ರಿ? ಧೈರ್ಯವಾಗಿರ್ರಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವುದಾದ್ರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಏನಾಗಿದ್ದಾನೆ ಹೇಳ್ರಿ? ಏನಾಗಿದೆ? ಧನ್ಯನು. ಸುಖವಾಗಿರುವವನು ಧನ್ಯನೆಂಬುದಾಗಿ ಬರೆಯಲ್ಪಟ್ಟಿಲ್ಲ. ನನ್ನ ಜೊತೆಗೆ ಎಷ್ಟು ಜನ ಒಪ್ಪುತ್ತೀರಿ ದೇವರ ವಾಕ್ಯನ? ಅಲ್ಲಿ ವಚನ ಇದೆ. ನನ್ನ ಸಂದೇಶ ವಚನ ಆಧಾರ ಇಲ್ಲದಿದ್ದರೆ ನೀವು ಎಕ್ಸೆಪ್ಟ್ ಮಾಡಬೇಡ್ರಿ. ವಚನ ಆಧಾರ ಇದ್ರೆ ಮಾತ್ರ ಅದನ್ನು ನೀವು ತೆಗೆದುಕೊಡ್ರಿ. ಪ್ರೀತಿ ದೇವಜನರೇ, ಇವತ್ತು ನಿಮ್ಮ ಜೀವನದಲ್ಲಿ ಕಷ್ಟಗಳಿರ್ಬೋದು, ಹೋರಾಟಗಳಿರ್ಬೋದು, ತೊಂದರೆಗಳಿರ್ಬೋದು. ಅದಕ್ಕೆ ಹೇಳ್ತದಾನೆ, ಕ್ರಿಸ್ತಯ ಹೆಜ್ಜೆಯ ಜಾಡಿನಲ್ಲಿ ನಡಿಬೇಕಂದ್ರೆ ಅಷ್ಟು ಸುಲಭಕರವಾದಂತ ಮಾರ್ಗವಲ್ಲ, ಜೀವನವಲ್ಲ. ಯೇಸು ಕ್ರಿಸ್ತನು ನಮಗೆ ಭಯಂಕರವಾದಂತ ಏನಿಟ್ಟಿದ್ದಾನಂತಂದ್ರೆ, ಲೋಕಕ್ಕೆ ನಮಗೆ ಒಂದು ರೀತಿಯಲ್ಲಿ ವ್ಯತ್ಯಾಸ ಕೊಟ್ಟಿದ್ದಾನೆ. ಪ್ರಿಯರೇ, ಲೋಕವನ್ನು ತೆಗೆದುಕೊಂಡು ನಾವು ಜೀವಿಸುವುದರೆ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುವುದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯರೇ, ಅದೇ ಪೇತ್ರನ ಪತ್ರಿಕೆಯಲ್ಲಿ ಇನ್ನೊಂದು ಮಾತು ಬರೀತದಾನೆ,
ಲೋಕದಲ್ಲಿದ್ದು ಸುಖ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಕ್ರಿಸ್ತನಿಗೋಸ್ಕರ ಬಾಧೆ ಪಡುವುದೇ ಲೇಸ್ ಎಂಬುದಾಗಿ ಪ್ರಿಯರೇ. ಆಮೇನ್. ಬಾಧೆ ಪಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ, ಹಿಂಸೆಗಾಗಿ ಕರೆಯಲ್ಪಟ್ಟಿದ್ದೇವೆ. ಇನ್ನೊಂದು ಕಡೆ ತಿಮೋತಿ ಪತ್ರಿಕೆಯಲ್ಲಿ ಹೇಳ್ತಾನೆ, those who are decided to follow Jesus Christ, they must meet persecution ಎಂಬುದಾಗಿ ಹೇಳ್ತದಾನೆ. ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಮನಸ್ಸು ಮಾಡುವುದಕ್ಕೆ ಕರೆಯಲ್ಪಟ್ಟ ಪ್ರತಿಯೊಬ್ಬರು ಹಿಂಸೆಗೆ ಒಳಗಾಗಬೇಕು ಅಂತಾರೆ ಪ್ರಿಯರೇ. ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ, ನಿಮ್ಗೆ ಹಿಂಸೆ ಬಂದಿಲ್ಲ ಅಂತಂದ್ರೆ, ಎದುರಿಗಿರುವಂತ ವ್ಯಕ್ತಿ ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಿಮ್ಮ ಸುವಾರ್ತೆ ಅದು ಸರಿಯಾಗಿ ಹೋಗಿಲ್ಲ ಅಂತ ಅರ್ಥ.